ಮಗ ಸಿಕ್ ಹೆಣ್ಮಕ್ಳ ಮೇಲೆ ಎರಗಿದ್ರೆ ತಂದೆ ಮನೆ ಕೆಲಸದವರನ್ನು ಬಿಟ್ಟು ಬಿಡದೆ ಹಿಂಸೆ ಮಾಡಿ ಲೈಂಗಿಕ ದೌರ್ಜನ್ಯ ಮಾಡ್ತಿದ್ರಂತೆ. ಅದು ಯಾರು ಗೊತ್ತಾ? ಬೇರೆ ಯಾರೂ ಅಲ್ಲ, ಅದೇ ಮಾಜಿ ಸಚಿವ ಎಚ್.ಡಿ. ರೇವಣ್ಣನ ಕತೆ ಈ ವರದಿಯಲ್ಲಿ ನೋಡಿ. ಎಚ್.ಡಿ. ರೇವಣ್ಣ ವಿರುದ್ಧವೂ ಚಾರ್ಜ್ ಶೀಟ್ ಸಲ್ಲಿಕೆ. ಮಗನನ್ನೇ ಮೀರಿಸಿದ ಮಟ್ಟಿಗೆ ವರ್ತಿಸಿದ ಅಪ್ಪ. ಮಾಜಿ ಸಚಿವ ಜೆಡಿಎಸ್ ನಾಯಕ ರೇವಣ್ಣ ಕುಟುಂಬದ ವಿರುದ್ಧ ಕೇಳಿಬಂದ ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ಮೊದಲು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಅಪ್ಪ ಮಗನ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಅಪ್ಪ ಎಚ್.ಡಿ. ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ಹಾಗೂ ಮಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಹೊಳೆ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಮೊದಲ ಪ್ರಕರಣ ಇದಾಗಿದೆ. ಮಗನನ್ನೇ ಮೀರಿಸುವ ಮಟ್ಟಿಗೆ ವರ್ತಿಸಿದ ಮಾಜಿ ಸಚಿವ ರೇವಣ್ಣ ಹೊಳೆ ನರಸೀಪುರದಲ್ಲಿ ರೇವಣ್ಣಗೆ ಸೇರಿದ ಮನೆ ಇದೆ. ಅಲ್ಲಿಗೆ ಓರ್ವ ಹೆಣ್ಣನ್ನ ಮನೆ ಕೆಲಸಕ್ಕೆ ಭವಾನಿ ತೆಗೆದುಕೊಂಡಿದ್ರಂತೆ. ಹಾಸ್ಟೆಲ್ ಒಂದರಲ್ಲಿ ಕೆಲಸ ಮಾಡ್ತಿದ್ದ ಮಹಿಳೆ ಭವಾನಿ ಹೊರ ಹೋಗುತ್ತಿದ್ದಂತೆ ರೇವಣ್ಣ ತಮ್ಮ ಚಾಳಿ ಶುರು ಮಾಡ್ತಾ ಇದ್ರಂತೆ. ಕೊಠಡಿಗೆ ಬಾ, ಯಾಕೆ ಕೆಳಗೆ ಹೋಗುತ್ತೀಯಾ, ನಾನೇನು ಮಾಡಲ್ಲ ಅಂತ ಆಗಾಗ್ಗೆ ಕರಿತಾ ಇದ್ರಂತೆ. ಮನೆಯ ಮೊದಲ ಮಹಡಿಯಲ್ಲಿ ಒಂದು ರೂಮ್ ಇತ್ತಂತೆ. ಆ ರೂಮ್ನಲ್ಲಿ ದಾಸ್ತಾನು ಇಡ್ತಾ ಇದ್ರಂತೆ. ಅಲ್ಲಿಗೆ ಎಲ್ಲಾ ಕಾರ್ಮಿಕರನ್ನ ಕರೆಸಿಕೊಳ್ತಾ ಇದ್ದ ರೇವಣ್ಣ ಹಣ್ಣು ವಿತರಣೆ ಮಾಡ್ತಿದ್ದ ನೆಪನ ಮಾಜಿ ಮಿನಿಸ್ಟರ್ ಲೈಂಗಿಕ ಕಿರುಕುಳ ನೀಡಲೆಂದೇ ಕೋಣೆಯಲ್ಲಿ ನಿಲ್ಲಿಸ್ತಾ ಇದ್ರಂತೆ. ಕೆಲಸಗಾರರು ಹಣ್ಣು ಪಡೆದು ತೆರಳಿದ ನಂತರ ಸಂತ್ರಸ್ತೆಗೆ ಲೈಂಗಿಕ ಕಿರುಕುಳ ನೀಡಿದ್ರಂತೆ. ಮಹಿಳೆಯ ಇಚ್ಛೆಗೆ ವಿರುದ್ಧವಾಗಿ ಕೈ ಹಿಡಿದು ಎಳೆದಿದ್ರಂತೆ. ಮೈ ಕೈ ಮುಟ್ಟಿ ಹತ್ತಿರಕ್ಕೆ ಎಳೆದು ಲೈಂಗಿಕ ಕಿರುಕುಳ ನೀಡಿದ್ರು ಎಂಬ ಸಂತ್ರಸ್ತೆ ಹೇಳಿಕೆಯನ್ನ ಎಸ್ಐಟಿ ಅಧಿಕಾರಿಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಟ್ಟಾರೆ ಅಪ್ಪ ದೌರ್ಜನ್ಯ ಮಾಡಿದರೆ ಮಗ ಅತ್ಯಾಚಾರವನ್ನೇ ಮಾಡ್ತಾ ಇದ್ದ ಅಂತ ಎಸ್ಐಟಿ ಪೊಲೀಸರು ತಮ್ಮ 2000 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೆಲಸದಾಕೆ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ ರೇವಣ್ಣ ಕುಟುಂಬ ಮತ್ತೊಂದು ಮಣ್ಣು ತಿನ್ನುವ ಕೆಲಸ ಮಾಡಿ ಸಿಕ್ಕಿಬಿದ್ದಿದೆ. ಅದು ಯಾವುದು ಅಂತೀರಾ? ಈ ವರದಿ ನೋಡಿ. ಸಂತ್ರಸ್ತೆ ಕಿಡ್ನಾಪ್ ಮಾಡಿಸಿದೆ ಭವಾನಿ ರೇವಣ್ಣ. ಮಗನಿಗಾಗಿ ರೇವಣ್ಣ ಭವಾನಿ ರೇವಣ್ಣ ಖತರ್ನಾಕ್ ಪ್ಲಾನ್. ರಾಜ್ಯ ರಾಜಕಾರಣದಲ್ಲಿ ಮಾಜಿ ಸಚಿವ ರೇವಣ್ಣ ಕುಟುಂಬ ಲೈಂಗಿಕ ದೌರ್ಜನ್ಯದ ಫೈಲ್ಸ್ ಒಂದೊಂದಾಗಿ ಹೊರಬಂದಿತ್ತು. ಮೊದಲು ತಮ್ಮ ಕುಟುಂಬ ಆಗೇನೂ ಮಾಡೇ ಇಲ್ಲ ಅನ್ನುವುದಾಗಿ ನಾವು ಒಳ್ಳೆಯವರು ಅಂತ ಹೇಳಿಕೊಳ್ಳುತ್ತಿದ್ದಂಥ ಕುಟುಂಬಕ್ಕೆ ಅಪ್ಪಳಿಸಿದ್ದು ಲೈಂಗಿಕ ದೌರ್ಜನ್ಯ ಪ್ರಕರಣ. ಇದೀಗ ಇದೇ ಪ್ರಕರಣದಲ್ಲಿ ಎಸ್ಐಟಿ ಪೊಲೀಸರು ಮೊದಲು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಈ ದೋಷಾರೋಪ ಪಟ್ಟಿಯಲ್ಲಿ ರೇವಣ್ಣ ಕುಟುಂಬದ ರಾಸಲೀಲೆಯನ್ನ ಬೆಚ್ಚಿಟ್ಟಿದ್ದಾರೆ. ಅತ್ಯಾಚಾರ ಸಂತ್ರಸ್ತೆ ಕಿಡ್ನಾಪ್ ಮಾಡಿಸಿದ್ದೇ ಭವಾನಿ ಮತ್ತು ರೇವಣ್ಣ ಅವರಂತೆ. ಎಸ್ಐಟಿ ಸಲ್ಲಿಸಿದ್ದ ಆರೋಪ ಪಟ್ಟಿಯಲ್ಲಿ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಮಗನಿಗಾಗಿ ಸಂತ್ರಸ್ತೆ ಕಿಡ್ನಾಪ್ ಮಾಡಿಸಿದ್ದ ಕಥೆಯೇ ಬಲು ರೋಚಕವಾಗಿದೆ. ಎಲೆಕ್ಷನ್ ಹೊತ್ತಲ್ಲಿ ಪ್ರಜ್ವಲ್ ರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳು ಎಲ್ಲೆಲ್ಲೂ ರಾಡಿ ಎಬ್ಬಿಸಿದ್ದು, ಎಲ್ಲಾ ವಿಡಿಯೋಗಳಲ್ಲಿ ಪುರುಷನ ಮುಖ ಕಾಣುತ್ತಿರಲಿಲ್ಲ. ಆದರೆ ಮಹಿಳೆಯರ ಮುಖ ಕಾಣುವಂತೆ ವಿಡಿಯೋ ರೆಕಾರ್ಡ್ ಮಾಡಲಾಗಿತ್ತು. ಮನೆ ಕೆಲಸದ ಮಹಿಳೆ ಮೇಲೆ ಪ್ರಜ್ವಲ್ ಅತ್ಯಾಚಾರ ಆರೋಪ ಹಿನ್ನೆಲೆ ಮಗನ ವಿರುದ್ಧ ದೂರು ದಾಖಲಾಗುವ ಭಯಕ್ಕೆ ಬಿದ್ದ ರೇವಣ್ಣ ರಕ್ಷಣೆಗಾಗಿ ಬೆಂಬಲಿಗರ ಮೂಲಕ ಸಂತ್ರಸ್ತೆ ಕಿಡ್ನಾಪ್ ಮಾಡಿಸಿದ್ರಂತೆ. ಈ ಬಗ್ಗೆ ಕೆಆರ್ ನಗರ ಠಾಣೆಯಲ್ಲಿ ಮೇ 3ರಂದು ಎಫ್ಐಆರ್ ದಾಖಲಾಗಿತ್ತು. ತನಿಖೆ ಮಾಡಿದ ಎಸ್ಐಟಿ ಅಧಿಕಾರಿಗಳು ಭವಾನಿ ರೇವಣ್ಣ ಕಿಡ್ನಾಪ್ ಮಾಡಿಸಿದ್ರು. ಈ ಎಲ್ಲ ಆರೋಪಗಳು ಸತ್ಯ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಟ್ಟಾರೆ ಇಡೀ ಕುಟುಂಬದ ವಿರುದ್ಧ ಎಸ್ಐಟಿ ಅಧಿಕಾರಿಗಳು ದೋಷಾರೋಪ ಪಟ್ಟಿ ಮಾಡಿದ್ದು, ಈ ಆರೋಪ ಪಟ್ಟಿ ಸದ್ಯ ಕೋರ್ಟ್ ಅಂಗಳ ತಲುಪಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ಅಂದ್ರೆ ಅದು ಎಕ್ಸ್ಕ್ಲೂಸಿವ್ ಸುದ್ದಿಗಳ ಹೆಡ್ ಕ್ವಾರ್ಟರ್ಸ್. ನಾವು ಬ್ರೇಕ್ ಮಾಡುವ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಸುಂಟರಗಾಳಿ ಎಬ್ಬಿಸುತ್ತೆ. ಅದೇ ರೀತಿ ಮೂಡ ಹಗರಣದಲ್ಲಿ ನಾವು ಬ್ರೇಕ್ ಮಾಡಿದ ಸುದ್ದಿ ರಾಜಕಾರಣದಲ್ಲಿ ಸುನಾಮಿ ಎಬ್ಬಿಸಿದೆ.
ಇಲ್ಲಿವರೆಗೆ ನಾವು ಮೂಡಾ ಸ್ಕ್ಯಾಮ್ನ 5 ಸೂಪರ್ ಎಕ್ಸ್ಕ್ಲೂಸಿವ್ ದಾಖಲೆಯನ್ನು ರಿಲೀಸ್ ಮಾಡಿದ್ದೇವೆ. ಅದರ ಒಂದು ಝಲಕ್ ಇಲ್ಲಿದೆ ನೋಡಿ. ವಿಜಯನಗರದ 3ನೇ ಸ್ಟೇಜು 4ನೇ ಸ್ಟೇಜ್ನಲ್ಲಿ ಕೊಡಿ ಅಂತ ಕೇಳಿಲ್ಲ. ಮೂಡಾ ಹಗರಣದ ಸಾಲು ಎಕ್ಸ್ಕ್ಲೂಸಿವ್. ಎಕ್ಸ್ಕ್ಲೂಸಿವ್ ಸುದ್ದಿಗೆ ಮತ್ತೊಂದು ಹೆಸರೇ ನಿಮ್ಮ ರಿಪಬ್ಲಿಕ್ ಕನ್ನಡ. ನಾವು ಯಾವುದೇ ಒಂದು ವರದಿ ಪ್ರಸಾರ ಮಾಡಿದ್ರೂ ಅದು ಇಂಪ್ಯಾಕ್ಟ್ ಆಗೋವರೆಗೂ ಬಿಡೋ ಮಾತೇ ಇಲ್ಲ. ನಮ್ಮ ವರದಿ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುತ್ತೆ. ನಾವು ಪ್ರಸಾರ ಮಾಡುವ ಸುದ್ದಿ ಇಲ್ಲಿಂದ ದಿಲ್ಲಿವರೆಗೂ ಸದ್ದು ಮಾಡುತ್ತೆ. ಇದಕ್ಕೂ ಮತ್ತೊಂದು ಉದಾಹರಣೆಗೆ ಮೂಡಾ ಹಗರಣದಲ್ಲಿ ನಾವು ಮಾಡಿದ ಎಕ್ಸ್ಪೋಸ್. ಮೂಡಾ ಹಗರಣದ ಆಳ ಅಗಲ ಕಲೆ ಹಾಕುತ್ತಿರುವ ರಿಪಬ್ಲಿಕ್ ಕನ್ನಡ ಕಳೆದ 5 ದಿನಗಳಿಂದ ದಿನಕ್ಕೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಪ್ರಸಾರ ಮಾಡ್ತಾ ಇದೆ. ಬುಧವಾರ ವೈಟ್ನರ್ ಹಾಕಿದ ಪತ್ರ ರಿಲೀಸ್. ಬುಧವಾರ ವೈಟ್ನರ್ ಹಾಕಿದ ಪತ್ರದ ಮೊದಲ ದಾಖಲೆ ರಿಲೀಸ್ ಮಾಡಿತ್ತು. ಇದು ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಎಬ್ಬಿಸಿತ್ತು. ಈ ಸುದ್ದಿ ದೆಹಲಿ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡುತ್ತಿದ್ದ ಬೆನ್ನಿಗೆ ರಿಪಬ್ಲಿಕ್ ಕನ್ನಡ ಗುರುವಾರ 2ನೇ ದಾಖಲೆ ರಿಲೀಸ್ ಮಾಡಿತ್ತು. ಗುರುವಾರ ಸಿಎಂ ಪತ್ನಿ ಮೂಡಾಕ್ಕೆ ಬರೆದಿದ್ರು ಎನ್ನಲಾದ ಪತ್ರ ಸಾಕ್ಷಿ. ಗುರುವಾರ ಸಿಎಂ ಪತ್ನಿ ಮೂಡಾಗೆ ಬರೆದಿದ್ರು ಎನ್ನಲಾದ ಪತ್ರಕ್ಕೆ ಸಾಕ್ಷಿ ನೀಡಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ಶುಕ್ರವಾರ 2020ರ ಮೂಡಾ ನಡಾವಳಿಯ ದಾಖಲೆ ರಿಲೀಸ್. ಶುಕ್ರವಾರ 2020ರ ಮೂಡಾ ನಡಾವಳಿಯ ದಾಖಲೆ ರಿಲೀಸ್ ಮಾಡಿತ್ತು. ಇದೇ ಸಭೆಯಲ್ಲಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಇದ್ರು ಅಂತ ಹೇಳುವ ದಾಖಲೆಯನ್ನ ಕೂಡ ರಿಲೀಸ್ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಶನಿವಾರ ಡಬಲ್ ನ್ಯೂಸ್ ಬ್ರೇಕ್. ನಮ್ಮ ಎಕ್ಸ್ಕ್ಲೂಸಿವ್ಗಳ ಮುಂದುವರಿಕೆಯ ಭಾಗವಾಗಿ ಶನಿವಾರ ರಿಪಬ್ಲಿಕ್ ಕನ್ನಡ ಡಬಲ್ ನ್ಯೂಸ್ ಬ್ರೇಕ್ ಮಾಡಿದೆ. ಸಿಎಂ ಪತ್ನಿ ಪಾರ್ವತಿಗೆ ಬದಲಿ ಜಮೀನು ಕೊಡುವ ತೀರ್ಮಾನ ಆಗಿದ್ದು ಯಾವತ್ತು, ಈ ಸಂಬಂಧ ಮೂಡಾ ಸಭೆಯದ್ದು ಎನ್ನಲಾದ ನಡಾವಳಿಯ ಎಕ್ಸ್ಕ್ಲೂಸಿವ್ ವರದಿಯನ್ನ ಬ್ರೇಕ್ ಮಾಡಿತ್ತು.